ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರೀ ಭ್ರಷ್ಟಾಚಾರ. ಕಾಮಗಾರಿ ಮಾಡದೆ ದುಡ್ಡು ಲೂಟಿ ಮಾಡಿದ ಭ್ರಷ್ಟ ಅಧಿಕಾರಿಗಳು, ಗುತ್ತಿಗೆದಾರರು. ಇಷ್ಟೊಂದು ಭ್ರಷ್ಟಾಚಾರ ನಡೆದರೂ ಕಣ್ಮುಚ್ಚಿ ಕುಳಿತಿದ್ದ ಮೇಲಾಧಿಕಾರಿಗಳು ಲೂಟಿಯಲ್ಲಿ ಭಾಗಿಯಾಗಿರುವ ಆರೋಪ. ಗ್ರಾಮದ ಜನರೇ ದುಂಬಾಲು ಬಿದ್ದು ದಾಖಲೆ ಕಲೆ ಹಾಕಿ ಭ್ರಷ್ಟಾಚಾರ ಬಯಲಿಗೆಳೆದಿದ್ದಾರೆ. ಶಂಕರ ಕನಬರ್ಗಿ ಎಂಬ ಗ್ರಾಮಸ್ಥನ ಗ್ರಾಮದ ಮೇಲಿರುವ ಕಾಳಜಿಗೆ ಬಯಲಿಗೆ ಬಂದ ಭ್ರಷ್ಟಾಚಾರ. ಮೌಖಿಕವಾಗಿ ಹಲವು ಬಾರಿ ಈ ಕುರಿತು ಅಧಿಕಾರಿಗಳಿಗೆ ತಿಳಿಸಿದ್ದರೂ ಸಹ ಗಮನಹರಿಸಿಲ್ಲ. ಲಿಖಿತ ದೂರು ನೀಡಿದ 1 ತಿಂಗಳ ನಂತರ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಕಾಮಗಾರಿಗಳನ್ನು ಮಾಡದೆ ಕೇವಲ ಬಿಲ್ ತೆಗೆದಿರುವ ಹಲವು ಮಾಹಿತಿಗಳನ್ನು ಅಧಿಕಾರಿಗಳು ನೀಡಿದ್ದಾರೆ. ಸಿಮೆಂಟ್ ಪೈಪ್ ಅಳವಡಿಸದೆ, ಸಿಡಿ ನಿರ್ಮಾಣ ಮಾಡದೆ ಗುತ್ತಿಗೆದಾರರು, ಅಧಿಕಾರಿಗಳು ಸೇರಿ ದುಡ್ಡು ಲೂಟಿ ಮಾಡಿದ್ದಾರೆ. ಕಳಪೆ ಕಾಮಗಾರಿ, ಗ್ರಾಮದ ಗಟಾರ್ ಸ್ವಚ್ಛ ಹಾಗೂ ಶೌಚಾಲಯ ಸುಧಾರಣೆ ಮಾಡುವ ನೆಪದಲ್ಲಿಯೂ ಹಣ ನುಂಗಿದ ಆರೋಪ ಕೇಳಿಬರುತ್ತಿದೆ. ಕಾಮಗಾರಿಗಳ ಹೆಸರಿನಲ್ಲಿ ಸಾರ್ವಜನಿಕರ ದುಡ್ಡು ಲೂಟಿ ಮಾಡಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಸಹ ಕೂಡಲೇ ಅಮಾನತು ಮಾಡಿ ಇಲಾಖೆಯ ಮರ್ಯಾದೆ ಕಾಪಾಡಬೇಕಿದೆ. ತಾಲೂಕಿನಾದ್ಯಂತ ಆಡಳಿತ ಯಂತ್ರ ಕುಸಿದಿದೆ. ಅಧಿಕಾರಿಗಳ ಕೆಲಸ ಸಾರ್ವಜನಿಕರು ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ ಮತಕ್ಷೇತ್ರದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದಿದೆ. ಗುತ್ತಿಗೆದಾರ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ವ್ಯಕ್ತಿ ಎನ್ನುವ ಕಾರಣಕ್ಕೆ ಕಾಮಗಾರಿ ಮಾಡದೆ ಲೂಟಿ. ಅಧಿಕಾರಿಗಳ ನಿರ್ಲಕ್ಷ್ಯ. ಗುತ್ತಿಗೆದಾರರ ಲೂಟಿ ಕುರಿತು ಶಾಸಕರು ಗಮನಹರಿಸಬೇಕಿದೆ. ಇಲ್ಲದಿದ್ದರೆ ಹಗಲು ದರೋಡೆ ನಿಲ್ಲಲು ಸಾಧ್ಯವಿಲ್ಲ. ಈಗಂತೂ ಹೋಗಲ್ರಿ. ಇನ್ನು ನೀವಿರು ನೀವು ಜನರಿಗೆ ಪೂರ್ತಿ ತೋರಿಸುವಂತ ಇಂಥ ಕೆಲಸ ಇಂಥದ್ದು ಮಾಡತ್ತೋ ಬಂದು ನೋಡ್ಕೊಡ್ರಿ, ಸರಿ ಐತಿಲ್ಲ ಈಗ ಹೇಳ್ರಿ, ನಮ್ಗೆ ಕೇಳ್ರಿ ಜನರು. ಸ್ನೇಹಿತರೆ ನಮಸ್ಕಾರ, ನಾನು ಸಿದ್ದು ಕಣಬರ್ಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ನನ್ನ ಜೊತೆ ಅಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರುವಂಥ ನಯನಗರದ ಗ್ರಾಮದ ಗ್ರಾಮಸ್ಥರು ಸಹ ಇವತ್ತಿನ ದಿವಸ ಇಲ್ಲಿದಾರ. ಇಲ್ಲಿ ಬಂದಿರುವಂಥ ವಿಚಾರ ಇಷ್ಟೇ. ಅಮಟೂರು ಗ್ರಾಮ ಪಂಚಾಯಿತಿ ಒಳಗೆ ಅಂದಾಜು ಒಂದು 20 ರಿಂದ 25 ಲಕ್ಷ ರೂಪಾಯಿದು ಅವ್ಯವಹಾರ ಕಂಡು ಬಂದಾಗ ಅಮಟೂರು ಗ್ರಾಮಸ್ಥರು, ವಿಶೇಷವಾಗಿ ಶಂಕರ್ ಕನಬರ್ಗಿ ಅವರು ನನಗೊಂದು ವಿಷಯನ ತಿಳಿಸ್ತಾರೆ. ಇಲ್ಲ, ನಮ್ಮ ಗ್ರಾಮದೊಳಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಸೇರಿ ಸಾಕಷ್ಟು ಹಗರಣವನ್ನು ಮಾಡಿದಾರು ಅಂತೇಳಿ ನನ್ನ ಗಮನಕ್ಕೆ ತಂದಾಗ ನಾನು ಅವತ್ತಿನ ದಿವಸ ತಾಲೂಕ್ ಪಂಚಾಯಿತಿ ಎಡಿ ಅವರಿಗೆ ಗಮನಕ್ಕೆ ತರ್ತೇನು. ಅಂದಾಜು ಇದೊಂದು ದೀಡ್ ತಿಂಗಳ ಹಿಂದಿನ ವಿಷಯ. ಇವತ್ತು ಆ ಎಡಿ ಅವರು ಇಲ್ಲಿ ಬಂದಾಗ ಎಲ್ಲ ವೀಕ್ಷಣೆ, ಅಮಟೂರು ಮತ್ತು ನಯನಗರ, ಬೇವಿನಕೊಪ್ಪ ಎಲ್ಲ ಸ್ಪಾಟನ್ನು ವೀಕ್ಷಣೆ ಮಾಡಿದಾಗ ಅವರಿಗೆ ಸಾಕಷ್ಟು ಹಗರಣಗಳನ್ನ ಕಂಡು ಬಂದಾಗ ಮೊದಲನೇದಾಗಿ ಅಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರುವಂಥ ಭಜಂತ್ರಿ ಓಣಿ ಒಳಗೆ ಸಿಮೆಂಟ್ ಪೈಪನ್ನು ಹಾಕಿದ್ದಾನೆ ಅಂತೇಳಿ ಒಬ್ಬ ಗುತ್ತಿಗೆದಾರ, ಅವನು ಅಯೋಗ್ಯ, ಅವ ಎಷ್ಟು ಮಾಡ್ಯಾನ ಅಂದ್ರೆ ಒಂದು 20-25 ಸಾವಿರ ರೂಪಾಯಿ ಬಿಲ್ಲನ್ನು ತೆಗೆದಾನ. ಅಲ್ಲಿ ಏನು ಸಿಮೆಂಟ್ ಪೈಪನ್ನು ಹಾಕಿಲ್ಲ ಒಂದು. ಆಮೇಲೆ ಅಮಟೂರು ಸ್ಕೂಲ್ ಕಡೆ ಅಲ್ಲೂ ಸಿಮೆಂಟ್ ಪೈಪ್ ಹಾಕಿದನು ಅಂತೇಳಿ ಅಲ್ಲಿ ಬಿಲ್ ತೆಗಿತಾನೋ, ಅಲ್ಲೂ ಸಿಮೆಂಟ್ ಪೈಪ್ ಹಾಕಲಿಲ್ಲ. ಮೇಲಾಗಿ ಆಮೇಲೆ ಪಾಟೀಲ್ ಅವ್ರ ಮನೆ ಕಡೆ ಸಿಮೆಂಟ್ ಪೈಪ್ ಹಾಕಿದ್ದಾನೆ ಅಂತೇಳಿ ಅಲ್ಲೂ ಒಂದು 30-40 ಸಾವಿರ ರೂಪಾಯಿ ಬಿಲ್ಲನ್ನು ತೆಗೆದಾನೋ, ಅಲ್ಲೂ ಹಾಕಿಲ್ಲ. ಮೇಲಾಗಿ ಆ ಕಡೆ ಹರ್ಜನ್ಕೇರಿ ಅಂತೇಳಿ ಬರ್ತೈತಿ, ಭೀಮಸಿ ಹಂಚಿನ ಮನಿ ಅವರ ಮನೆ ಕಡೆ, ಅಲ್ಲಿ ಸಿಡಿ ನಿರ್ಮಾಣ ಮಾಡಿದವು ಅಂತೇಳಿ 90 ಸಾವಿರ ರೂಪಾಯಿ ಬಿಲ್ಲನ್ನು ಅಮಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅವತ್ತಿನ ದಿವಸ ಬಿಲ್ ತೆಗಿತಾರೋ, ಅಲ್ಲೂ ಸಹ ಸಿಡಿ ನಿರ್ಮಾಣ ಆಗಿಲ್ಲ. ಮೇಲಾಗಿ ಅಮಟೂರು ಸ್ಕೂಲ್ದೊಳಗೆ ಶೌಚಾಲಯ ನಿರ್ಮಾಣಕ್ಕಂತೇಳಿ ಅಲ್ಲಿ 67 ಸಾವಿರ ರೂಪಾಯಿ ಬಿಲ್ಲನ್ನು ತೆಗೆದಾರ. ಆ ಶೌಚಾಲಯವನ್ನು ನಾವು ಹೋಗಿ ನೋಡಿದ್ರೆ 15 ಸಾವಿರ ರೂಪಾಯಿ ಶೌಚಾಲಯನೇ ಇಲ್ಲ, ಅದನ್ನು ರಿಪೇರಿಗೆ ಅಂತೇಳಿ 67 ಸಾವಿರ ರೂಪಾಯಿ ಬಿಲ್ಲನ್ನು ತೆಗೆದಾರ. ಈ ಎಲ್ಲ ಕಾಮಗಾರಿಗಳ ವೀಕ್ಷಣೆಗೆ ಅಂತೇಳಿ ನಾವು ಎಡಿ ಅವ್ರ ಗಮನಕ್ಕೂ ಮತ್ತು ಬೈಲಹೊಂಗಲ ತಾಲೂಕ್ ಪಂಚಾಯಿತಿ ಇಒ ಅವ್ರ ಗಮನಕ್ಕೆ ತಂದಾಗ ಭಾಳ ಸತತ ಪ್ರಯತ್ನ ಮಾಡಿ ಸಾರ್ವಜನಿಕರು ಅವ್ರಿಗೆ ದಿನಂಪ್ರತಿ ನಾವು ಹೋಗಿ 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 ಕಾಡಿ 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 ಬೇಡಿದಾಗ ಒಂದು ದೀಡ್ ತಿಂಗಳ ನಂತರ ಇವತ್ತು ವಿಸಿಟ್ ಮಾಡಿದರು. ವಿಸಿಟ್ ಮಾಡಿ ಆ ಅಧಿಕಾರಿಗಳು ಸಹ ಇವತ್ತಿನ ದಿವಸ ಒಪ್ಕೊಂಡು ಹೋದ್ರು, ಇಲ್ಲ ಭ್ರಷ್ಟಾಚಾರ ನಡೆದೈತಿ, ಕೆಲಸ ಮಾಡೋದನ್ನ ಬಿಲ್ ತೆಗೆದಾರು ಗುತ್ತಿಗೆದಾರರು, ಆ ಗುತ್ತಿಗೆದಾರನ್ನ ಕಪ್ಪು ಪಟ್ಟಿಗೆ ನಾವು ಸೇರಿಸ್ತೇವೆ ಅಂತೇಳಿ ಈಗಾಗಲೇ ಎ ಡಿ ಅವರ ಮಾತನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಎ ಡಿ ಅವರು ಮತ್ತು ತಾಲೂಕ್ ಪಂಚಾಯಿತಿ ಏನು ಇ ಅವರು ಮತ್ತು ಅಮಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿ ಆ ಗುತ್ತಿಗೆದಾರನ್ನ ಅಯೋಗ್ಯನ ಕಪ್ಪು ಪಟ್ಟಿಗೆ ಸೇರಿಸ್ತಾರೋ ಇಲ್ಲೋ ನೋಡಿಕಾರ ಮುಂದಿನ ದಿನಮಾನದೊಳಗೆ ಇದಕ್ಕೊಂದು ರೂಪುರೇಷೆಯನ್ನು ಕಂಡುಕೊಂಡು ನಾವು ಮುಂದಿನ ಹೋರಾಟಕ್ಕೆ
ಸಜ್ಜುಗೊಳಿಸಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ತೀನಿ. ಆದಷ್ಟು ಬೇಗ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಶಾಸಕರು ಆಡಳಿತ ವ್ಯವಸ್ಥೆ ಸರಿಪಡಿಸಬೇಕಿದೆ. ಶಾಸಕ ಮಹಾಂತೇಶ್ ಕೌಜಲ್ಗಿ ಅಮಟೂರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶೀಘ್ರವೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಬೇಕು. ಇಲ್ಲವಾದರೆ ಗ್ರಾಮ ಪಂಚಾಯಿತಿ ದುರಾಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಬಿಕೆ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ